ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ಯತೀಶ್ BL, ಮಕ್ಕಳ ನರರೋಗ ತಜ್ಞ, ಧೀಮಹಿ ಮಕ್ಕಳ ನರರೋಗ ಮತ್ತು ವಿಕಸನ ಕೇಂದ್ರ, ಶಿವಮೊಗ್ಗ. ನಾನು ಇವತ್ತು ನಿಮ್ಮೊಂದಿಗೆ ಮಕ್ಕಳಲ್ಲಿ ಕಂಡುಬರುವಂತಹ ಸೀಜರ್ಸ್ ಮತ್ತು ಎಪಿಲೆಪ್ಸಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಈ ಸೀಜರ್ಸ್ ಮತ್ತು ಎಪಿಲೆಪ್ಸಿಗೆ ನಾವು ಕನ್ನಡದಲ್ಲಿ ಅಪಸ್ಮಾರ ಎಂದು ಕರೆಯುತ್ತೇವೆ. ಈ ಅಪಸ್ಮಾರ ಸಾಮಾನ್ಯವಾಗಿ ಫಿಟ್ಸ್ ಎಂದು ಕರೆಯಲ್ಪಡುತ್ತದೆ. ಈ ಫಿಟ್ಸ್ ಬಗ್ಗೆ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ನೀವು ನೋಡಿಬಿಟ್ಟು ಅಥವಾ ಕೇಳಿಬಿಟ್ಟು ಅಥವಾ ನಿಮಗೆ ಪರಿಚಯದಲ್ಲಿ ಯಾರಿಗಾರ ಆಗಿದ್ರೆ ನೀವು ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿ ಇರುತ್ತೆ. ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಇದರ ಬಗ್ಗೆ ಮಾಹಿತಿಕ್ಕಿಂತ ಕೆಲವರಿಗೆ ಇದರ ಬಗ್ಗೆ ಕೆಲವು ಮೂಢನಂಬಿಕೆಗಳು, ತಪ್ಪು ಮಾಹಿತಿಗಳೇ ಸ್ವಲ್ಪ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ. ಸೊ ಈ ದಿನ ನಾನು ಈ ಎಪಿಲೆಪ್ಸಿ ಅಥವಾ ಫಿಟ್ಸ್ ಬಗ್ಗೆ ಕೆಲವು ನಮಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಅನುಮಾನಗಳನ್ನು ಬಗೆಹರಿಸೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಹಂಚಿಕೊಳ್ತೀನಿ. ಈ ಫಿಟ್ಸ್ ಎಂಬುದು ಒಂದು ನರರೋಗದ ಲಕ್ಷಣ. ನಮಗೆ ಹೇಗೆ ಲಂಗ್ಸ್ ಅಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಕೆಮ್ಮು ಬರುತ್ತದೆ, ಲಿವರ್ ಅಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಜಾಂಡೀಸ್ ಬರುತ್ತದೆ, ಹಾಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಸಕ್ಕರೆ ಕಾಯಿಲೆ ಬರುತ್ತದೆ. ಹಾಗೆ ಮೆದುಳಲ್ಲಿ ಕೆಲವು ಸಮಸ್ಯೆಗಳಿಂದ ಫಿಟ್ಸ್ ಕಾಣಿಸಿಕೊಳ್ಳುತ್ತದೆ. ಈ ನಮ್ಮ ಮೆದುಳಿನ ಇದೆಯಲ್ಲ, ನಮ್ಮ ಮೆದುಳು ಒಂದು 100 ಮಿಲಿಯನ್ಸ್ ನ್ಯೂರಾನ್ಸ್ ಇಂದ ರಚನೆಗೊಂಡಿರುತ್ತೆ. ಈ ನ್ಯೂರಾನ್ಸ್ ಎಂಬುದು ಒಂದು ಜೀವಕೋಶ. ನಮ್ಮ ದೇಹದಲ್ಲಿ ಅಂಗದಲ್ಲಿ ಬೇರೆ ಜೀವಕೋಶಗಳಿದಾವೆ. ಹಾಗೆ ನಾವು ಮೆದುಳಲ್ಲಿ ಅತಿ ಮುಖ್ಯವಾದ ಜೀವಕೋಶ ಅಂದ್ರೆ ನ್ಯೂರಾನ್ಸ್. ನ್ಯೂರಾನ್ಸ್ ಅಲ್ಲದೆ ಮೆದುಳಲ್ಲಿ ಮತ್ತೆ ಬೇರೆ ಜೀವಕೋಶಗಳು ಇರುತ್ತವೆ. ಈ ನ್ಯೂರಾನ್ಸ್ ಒಂದು ನ್ಯೂರಾನಿಗೂ ಮತ್ತೆ ಇನ್ನೊಂದು ನ್ಯೂರಾನಿಗೆ ಸ್ವಲ್ಪ ಮೈಕ್ರೋ ವೋಲ್ಟ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಮುಖಾಂತರ ಒಂದಕ್ಕೆ ಒಂದು ಇನ್ಫಾರ್ಮೇಶನ್ ಅನ್ನು ಪಾಸ್ ಮಾಡ್ತಾ ಇರ್ತಾರೆ. ಈ ಫಿಟ್ಸ್ ಅಥವಾ ಸೀಜರ್ಸ್ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇಟ್ ವಿಲ್ ಬಿಕಮ್ ಅಬ್ನಾರ್ಮಲಿ ಎಕ್ಸೆಸಿವ್ ಅಂಡ್ ದೇ ವಿಲ್ ಡಿಸ್ಚಾರ್ಜ್ ಇನ್ ಎ ಸಿಂಕ್ರೊನೈಸ್ಡ್ ಮ್ಯಾನರ್. ಅಂದ್ರೆ ಸಾಮಾನ್ಯವಾಗಿ ಮೈಕ್ರೋ ವೋಲ್ಟ್ ಅಲ್ಲಿ ಇರೋಂಥ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಸ್ವಲ್ಪ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಅದು ನಮಗೆ ಹೊರಗಡೆ ಫಿಟ್ಸ್ ರೂಪದಲ್ಲಿ ಕಾಣುತ್ತದೆ. ಸೊ ಫಿಟ್ಸ್ ಅಥವಾ ಸೀಜರ್ಸ್ ಅಂದರೆ ಇಟ್ ಇಸ್ ಎನ್ ಅಬ್ನಾರ್ಮಲ್ ಎಕ್ಸೆಸಿವ್ synchronous discharge of the neuronal activity. It is called as a fits. So ಈ ಫಿಟ್ಸ್ ಎಲ್ಲ ವಯಸ್ಸಲ್ಲೂ ಕಾಣಬಹುದು. ಸೊ ಹುಟ್ಟಿದ ಮಕ್ಕಳಿಂದ ಹಿಡಿದು ಅದರಲ್ಲೂ ಕಾಣಬಹುದು. ಸೊ ಅತಿ ಹೆಚ್ಚಾಗಿ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಕಂಡು ಬರುತ್ತದೆ. ಸೊ ಈ ಫಿಟ್ಸ್ ಅಲ್ಲಿ ಸುಮಾರಷ್ಟು ವಿಧಾನಗಳಿದೆ, ಟೈಪ್ಸ್. ಸೊ ಇದರಲ್ಲಿ ನಾವು ಮೇನ್ ಆಗಿ 2 ಟೈಪ್ಸ್ ಅನ್ನ ಹೇಳ್ತೀವಿ. ಒಂದು ಜನರಲೈಸ್ಡ್ ಸೀಜರ್ಸ್ ಮತ್ತು ಇನ್ನೊಂದು ಫೋಕಲ್ ಸೀಜರ್ಸ್. ಜನರಲೈಸ್ಡ್ ಸೀಜರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೆದುಳಿನ ಎಲ್ಲಾ ಭಾಗಗಳಿಂದ ಒಟ್ಟಿಗೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅತಿ ಹೆಚ್ಚಾದಾಗ ಬರೋದನ್ನ ನಾವು ಜನರಲೈಸ್ಡ್ ಸೀಜರ್ಸ್ ಅಂತ ಕರಿತೀವಿ. ಅದು ನಮಗೆ ನೋಡಲು 2 ಕೈ 2 ಕಾಲು ಸೆಟಸ್ಕೊಳ್ಳೋ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಫೋಕಲ್ ಸೀಜರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅದೊಂದು ಮೆದುಳಿನ ಒಂದು ನಿರ್ದಿಷ್ಟವಾದ ಜಾಗದಿಂದ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬರುತ್ತೆ. ಸೊ ಆ ನಿರ್ದಿಷ್ಟವಾದ ಜಾಗದಿಂದ ಬರೋದ್ರಿಂದ ಅದರದ್ದು ಸಿಂಪ್ಟಮ್ಸ್ ಫೋಕಲ್ ಆಗಿ ಇರುತ್ತೆ. ಸೊ ನಮ್ಮ ಮೆದುಳಲ್ಲಿ 2 ಹೆಮಿಸ್ಫಿಯರ್ ಇದೆ. ಒಂದು ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್ ಮತ್ತೆ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್. ಒಂದೊಂದು ಹೆಮಿಸ್ಫಿಯರ್ ಅಲ್ಲೂ 4 ಲೋಬ್ಸ್ ಇದೆ. ಒಂದು ಫ್ರಂಟಲ್ ಲೋಬ್ ಅಂತ ಕರಿತೀವಿ, ಟೆಂಪರಲ್ ಲೋಬ್, ಪ್ಯಾರಿಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್. ಈ ಯಾವ ಲೋಬಿನಿಂದ ಈ ಫಿಟ್ಸ್ ಬರುತ್ತದೆಯೋ ಅದರ ಮೇಲೆ ಅದರದ ರೋಗ ಲಕ್ಷಣ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವರಿಗೆ ಒಂದೇ ಭಾಗದಲ್ಲಿ ಕೈಕಾಲು ಸೆಟಸ್ಕೊಳ್ಳೋ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಸ್ವಭಾವದಲ್ಲಿ ವ್ಯತ್ಯಾಸ ಬರ್ಬೋದು, ಕೆಲವರಿಗೆ ಜ್ಞಾಪಕ ಶಕ್ತಿಯಲ್ಲಿ ವ್ಯತ್ಯಾಸ ಬರ್ಬೋದು, ಕೆಲವರಿಗೆ ದೃಷ್ಟಿಯಲ್ಲಿ ವ್ಯತ್ಯಾಸ ಬರ್ಬೋದು. ಹಿಂಗೆ ಅದು ಯಾವ ಭಾಗದಿಂದ ಬರುತ್ತೆ ಅನ್ನೋದ್ರ ಮೇಲೆ ಫಿಟ್ಸಿನ ಲಕ್ಷಣ ನಿರ್ಧಾರವಾಗುತ್ತದೆ. ಸೊ ನಮಗೆ ಫಿಟ್ಸ್ ಅಂದ ತಕ್ಷಣ 2 ಕೈ 2 ಕಾಲು ಸೆಟಸ್ಕೊಳ್ಳೋದು ಮಾತ್ರ ಅಲ್ಲದೆ ಅದರಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ಗಳನ್ನು ನಾವು ನೋಡ್ತೀವಿ. ಸೊ ನಿಮಗೆ ನಿಮ್ಮಲ್ಲಿ ಯಾವ್ದಾದ್ರು ಫಿಟ್ಸ್ ಅಂತ ಏನಾರ ಅನುಮಾನ ಏನಾರ ಇದ್ರೆ
ಸೊ ನೀವು ಅದನ್ನ ಈಗ ನಮ್ಮಲ್ಲಿ ಈಗ ಸದ್ಯಕ್ಕೆ ಎಲ್ಲರ ಕಡೆಯನ್ನು ಒಂದು ವಿಡಿಯೋ ಮಾಡುವಂಥ ಮೊಬೈಲ್ ಅಂತೂ ಇದೆ. ಸೊ ಅದನ್ನ ಒಂದು ವಿಡಿಯೋ ಮಾಡ್ಕೊಳ್ಳೋದು ಒಳ್ಳೆಯದು. ವಿಡಿಯೋ ಮಾಡ್ಕೊಂಡಾಗ ನಿಮಗೆ ಅದನ್ನು ವೈದ್ಯರ ಹತ್ರ ನಮಗೆ ಈ ಥರ ಆಯಿತು ಅನ್ನೋದನ್ನ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಅವಾಗ ಡಾಕ್ಟರು ನಿರ್ಧಾರ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಫಿಟ್ಸ್ ಈಗ ನೆಕ್ಸ್ಟ್ ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಫಿಟ್ಸ್ ಎಂಬುದು ಯಾಕೆ ಬರುತ್ತದೆ, ಇದನ್ನು ನಾವು ಹೇಗೆ ಕಂಡುಹಿಡಿಯುವುದು, ಹೇಗೆ ಇದನ್ನ ನಾವು ಗುಣಪಡಿಸುವುದು, ಮತ್ತೆ ಇದನ್ನು ನಾವು ಪದೇ ಪದೇ ಬರ್ದಂಗೆ ಹೇಗೆ ನೋಡಬೇಕು, ಇದು ಗುಣ ಆಗುತ್ತೋ ಇಲ್ವೋ, ಫಿಟ್ಸ್ ಇರೋಂಥ ವ್ಯಕ್ತಿ ಹೇಗೆ ಇರಬಹುದು ಅನ್ನೋದನ್ನ ಕೆಲವು ಕ್ವಶನ್ ಅಂಡ್ ಆನ್ಸರ್ ಮುಖಾಂತರ ನಾನು ಹೇಳ್ತೀನಿ. ಈಗ ಎಲ್ಲರಿಗೂ ಈಗ ಫಿಟ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಬಟ್ ಇದು ಈ ಫಿಟ್ಸ್ ಅನ್ನೋದು ಯಾಕೆ ಬರುತ್ತೆ ಅನ್ನೋದು ಈಗ ಸುಮಾರಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಫಿಟ್ಸ್ ನಾವು ಬರೋ ಕಾರಣಗಳನ್ನ 2 ಭಾಗವಾಗಿ ಕರಿತೀವಿ. ಒಂದು ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂತ, ಮತ್ತೆ ಇನ್ನೊಂದು ಎಪಿಲೆಪ್ಸಿ ಅಂತೇಳಿ. ಸೊ ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ ಫಿಟ್ಸ್ ಏನು ಬರುತ್ತಲ್ಲ ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್, ಅದು ಇಟ್ ವಿಲ್ ಡ್ಯೂ ಟು ಟ್ರಾನ್ಸಿಯಂಟ್ ಬ್ರೈನ್ ಇನ್ಸಲ್ಟ್. ಅಂದ್ರೆ ಒಂದು ಸ್ವಲ್ಪ ಸಮಯದಲ್ಲಿ ಬ್ರೈನ್ ಅಲ್ಲಿ ಏನಾದ್ರು ಇಂಜುರಿ ಆದ್ರೆ ಬರೋಂಥದನ್ನ ನಾವು ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಶುಗರ್ ಇಂದ ವೇರಿಯೇಷನ್ ಆದ್ರೆ ಬರೋಂಥದ್ದು, ಕ್ಯಾಲ್ಸಿಯಂ ವೇರಿಯೇಷನ್ ಆದ್ರೆ ಬರೋಂಥದ್ದು, ಸೊ ಮತ್ತೆ ಅದಲ್ಲದೆ ಮೆದುಳಿಗೆ ಇನ್ಫೆಕ್ಷನ್ ಆದ್ರೆ ಬರೋಂಥದ್ದು, ಮೆದುಳಲ್ಲಿ ಏನಾದ್ರು ಟ್ಯೂಮರ್ ಇದ್ರೆ ಬರೋಂಥದ್ದು, ಹಂಗೆ ಸುಮಾರಷ್ಟು ಕಾರಣಗಳಿರ್ತವೆ. ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂದ್ರೆ ಅದು ಬ್ರೈನ್ ಇನ್ಸಲ್ಟ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಭಾಗನ ಎಪಿಲೆಪ್ಸಿ ಅಂತ ಕರಿತೀವಿ. ಈ ಎಪಿಲೆಪ್ಸಿ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಪದೇ ಪದೇ ಫಿಟ್ಸ್ ಮತ್ತೆ ಮತ್ತೆ ಮರುಕಳಿಸಂತ ಸಾಧ್ಯತೆ ಇರುತ್ತೆ. ಅದನ್ನ ನಾವು ಎಪಿಲೆಪ್ಸಿ ಅಂತ ಕರಿತೀವಿ. ಸೊ ಈ ಎಪಿಲೆಪ್ಸಿ ಮತ್ತು ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅನ್ನೋದು 2 ಬೇರೆ ಬೇರೆ. ಸೊ ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಕೆಲವು ಕಾರಣಗಳಿಂದ ಬರ್ಬೋದು, ಎಪಿಲೆಪ್ಸಿನೂ ಕೆಲವು ಕಾರಣಗಳಿಂದ ಬರ್ಬೋದು. ಎಪಿಲೆಪ್ಸಿ ಬರ್ಲಿಕ್ಕೆ ಕಾರಣಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಟ್ರಕ್ಚರಲ್ ಅಂದ್ರೆ ಮೆದುಳು ನರದಲ್ಲಿ ಏನಾರ ಸ್ಟ್ರಕ್ಚರಲ್ ವೇರಿಯೇಷನ್ಸ್ ಏನಾರ ಇದ್ರೆ, ಅಥವಾ ಅವರಲ್ಲಿ ಏನಾರ ಅನುವಂಶಿಕೆಯಾಗಿ ಬರೋಂಥದ್ದು ಇರುತ್ತೆ, ಕೆಲವುದು ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ, ಆಟೋ ಇಮ್ಯುನೋ ಪ್ರಾಬ್ಲಮ್ ಇರುತ್ತೆ. ಹಿಂಗೆ ಸಾಕಷ್ಟು ಕಾರಣಗಳಿಂದನೂ ಕೂಡ ಎಪಿಲೆಪ್ಸಿ ಬರ್ಬೋದು. ಸೊ ಈಗ ಫಿಟ್ಸ್ ಅಥವಾ ಸೀಜರ್ಸ್ ಅದು ಒಂದು ರೋಗ ಲಕ್ಷಣ. ಅದು ಬರ್ಲಿಕ್ಕೆ ಕಾರಣ ಬಂದ್ಬಿಟ್ಟು ಒಂದು ಅಕ್ಯೂಟ್ ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಎಪಿಲೆಪ್ಸಿ ಅಂತ ಕರಿತೀವಿ. ಈಗ ಒಂದ್ಸರಿ ನಮಗೆ ಈಗ ಫಿಟ್ಸ್ ಅಥವಾ ಸೀಜರ್ಸ್ ಬಂದಿದೆ ಅಂತ ನಮಗೆ ಕನ್ಫರ್ಮ್ ಆದ್ಮೇಲೆ ಅದನ್ನ ಯಾಕೆ ಬಂದಿರ್ಬೋದು, ಅದು ಯಾವ ಭಾಗದಿಂದ ಬಂದಿರುತ್ತೆ, ಅದು ಅದರಲ್ಲಿ ಯಾವ ಟೈಪ್ ಇರ್ಬೋದು ಅದು ಅಂತ ನಾವು ನೋಡ್ಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಪರೀಕ್ಷೆಗಳು ಮಾಡಿಸ್ಬೇಕಾಗತ್ತೆ. ಈ ಪರೀಕ್ಷೆಗಳು ಮಗುವಿನ ಫಿಟ್ಸ್ ಯಾವ ರೀತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಈ ಫಿಟ್ಸ್ ಇರೋಂಥ ವ್ಯಕ್ತಿಗಳು ಅತಿ ಹೆಚ್ಚಾಗಿ ಮಾಡೋದು ಒಂದು EEG ಮತ್ತೆ MRI ಬ್ರೈನು. ಇದು ಅಲ್ಲದೆ ಅವರು ಫಿಟ್ಸಿನ ಟೈಪ್ ಮೇಲೆ ಅವರ ವಯೋಮಾನದ ಮೇಲೆ ಕೆಲವು ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಬೇಕಾಗುತ್ತೆ, ಅದು ಯಾಕೆ ಬಂದಿದೆ ಅಂತ ನೋಡ್ಲಿಕ್ಕೆ. ಸೊ ಈಗ ನಾವು ಒಂದು ಫಿಟ್ಸ್ ಅನ್ನ ನಾವು ಒಂದ್ಸರಿ ಅದು ವಿಡಿಯೋ ನೋಡಿ ಆದ್ರೂ ಆಯ್ತು, ಪರೀಕ್ಷೆಗಳ ಮುಖಾಂತರ ಆಯ್ತು, ಅಥವಾ ರೋಗಿಗಳು ಹೇಳೋದ್ರು ಸಿಂಪ್ಟಮ್ಸ್ ಮೇಲೆ ಆದ್ರೂ ನಮಗೆ ಒಂದ್ಸರಿ ಅದನ್ನ ನಾವು ನಿರ್ಧಾರಕ್ಕೆ ಬಂದಾದ್ಮೇಲೆ ನಾವು ನೆಕ್ಸ್ಟ್ ನಿರ್ಧಾರ ಮಾಡ್ಬೇಕಾಗಿರೋದು ಫಿಟ್ಸ್ಗೆ ಟ್ರೀಟ್ಮೆಂಟ್ ಬೇಕೋ ಬೇಡ ಅಂತೇಳಿ. ಈಗ ಟ್ರೀಟ್ಮೆಂಟ್ ಅಂದ ತಕ್ಷಣನೇ ನಾವು ಬರೋದು ಒಂದು ಮೆಡಿಕೇಶನ್ಸ್, ಮತ್ತೆ ಬೇರೆ ಬೇರೆ ಮೆಡಿಕೇಶನ್ ಅಂದರೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಈಗ ಮೆಡಿಕೇಶನ್ಸ್ ಅಂತ ನಾವು ಕೊಡಬೇಕು ಅಂತ ಒಂದ್ಸರಿ ಹೇಳಿದ ತಕ್ಷಣ ನೆಕ್ಸ್ಟ್ ಕ್ವಶನ್ ಬರೋಂಥದ್ದು, ನಾವು ನಮ್ಮ ಮಗುಗೆ ಮೆಡಿಸಿನ್ ಕೊಡ್ಲೇಬೇಕಾ, ಮೆಡಿಸಿನ್ ಕೊಡದಲ್ಲೇ ಇದ್ರೆ ಏನಾಗುತ್ತೆ, ಆಮೇಲೆ ಮೆಡಿಸಿನ್ ಕೊಡೋದ್ರಿಂದ ನಮ್ಮ ಮಗುಗೆ ಏನೇನು ತೊಂದರೆಗಳು ಬರ್ಬೋದು, ಅದನ್ನ ಎಷ್ಟು ದಿನ ತಗೋಬೇಕಾಗುತ್ತೆ, ಅದರಿಂದ ನಮ್ಮ ಮಗುಗೆ ಅಂಗವಿಕಲತೆ ಆಗಂಥದ್ದು, ಬುದ್ಧಿಮಾಂದ್ಯತೆ ಆಗುವಂಥದ್ದು, ಮತ್ತೊಂದು ಏನಾರು ಆಗಂತ ತೊಂದರೆಗಳು ಆಗ್ಬೋದು ಅನ್ನೋದು ಸಾಕಷ್ಟು ತರದ್ದು ಅನುಮಾನಗಳು ಎಲ್ಲ ಪೇರೆಂಟ್ಸ್ ಅಲ್ಲೂ ಕೂಡ ಬರೋದು ಒಂದು ಸಹಜ. ಈಗ ಫಿಟ್ಸ್ ಅಲ್ಲಿ ನಾವು ಒಂದು ಸರಿ ಮೆಡಿಸಿನ್ ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಸೊ ಅದನ್ನ ತಗೊಳ್ಳೋದು ಭಾರಿ ಮುಖ್ಯವಾಗುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮೆಡಿಸಿನ್ ನಾವು ಅಡ್ವೈಸ್ ಮಾಡಿದ್ರು ಕೂಡ ಆಲ್ಟರ್ನೇಟಿವ್ ಮೆಥಡ್ಸ್ ಅಲ್ಲಿ ಹೋಗ್ತಾರೆ. ಆಲ್ಟರ್ನೇಟಿವ್ ಮೆಥಡ್ಸ್ ನಿಮಗೆ ಗೊತ್ತಿರೋ ತರ ಸುಮಾರಷ್ಟು ಇದಾವೆ. ನಾನು ಇಲ್ಲಿ ಒಂದು ಹೇಳೋದೇನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಆಲ್ಟರ್ನೇಟಿವ್ ಮೆಥಡ್ಸ್ ನಾವು ಫಿಟ್ಸ್ ಇರೋ ವ್ಯಕ್ತಿಗೆ ಮೆಡಿಸಿನ್ ಬೇಕಾಗಿದ್ದಾಗ ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಆಲ್ಟರ್ನೇಟಿವ್ ಮೆಥಡ್ಸ್ಗಳನ್ನ ಫಾಲೋ ಮಾಡೋದು ಕಷ್ಟ ತಪ್ಪಾಗುತ್ತೆ. ಯಾಕೆಂದ್ರೆ ನಾವು ಆಲ್ಟರ್ನೇಟಿವ್ ಮೆಥಡ್ಸ್ಗೆ ಹೋಗ್ಬಿಟ್ಟು ಮತ್ತೆ ಏನಾದರೂ ಅವರಲ್ಲಿ ಏನಾರ ಸಮಸ್ಯೆಗಳೇನಾರ ಆದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ
ಫಿಟ್ಸ್ ಇರೋಂಥ ವ್ಯಕ್ತಿಗೆ ಮೆಡಿಸಿನ್ ಬೇಕೋ ಬೇಡೋ ಅನ್ನೋದನ್ನ ನಿಮ್ಮ ವೈದ್ಯರು ನಿರ್ಧಾರ ಮಾಡ್ತಾರೆ. ಅವ್ರು ಒಂದ್ಸರಿ ಬೇಕು ಅಂತ ಹೇಳಿದ್ರೆ ಅದನ್ನ ಫಾಲೋ ಮಾಡೋದು ಒಳ್ಳೇದು. ಈಗ ಒಂದ್ಸರಿ ಮೆಡಿಸಿನ್ ಬೇಕಾಯ್ತಪ್ಪ ಅಂತ ಹೇಳಿದ್ರೆ ಸೊ ಯಾವ ತರದ ಮೆಡಿಸಿನ್ ಕೊಡ್ಬೇಕಾಗುತ್ತೆ, ಎಷ್ಟು ದಿನ ಕೊಡ್ಬೇಕಾಗುತ್ತೆ, ಮತ್ತೆ ಅದನ್ನ ಯಾವ ರೀತಿ ಕೊಡ್ಬೇಕಾಗುತ್ತೆ. ಸೊ ಈಗ ಎಷ್ಟು ದಿನ ಕೊಡ್ಬೇಕಾಗುತ್ತೆ, ಯಾವ ಮೆಡಿಸಿನ್ ಅನ್ನೋದು ಅದನ್ನು ವೈದ್ಯರು ನಿರ್ಧಾರ ಮಾಡ್ತಾರೆ. ಅದು ಫಿಟ್ಸ್ ಟೈಪ್ ಮೇಲೆ, ಅದರ ಕಾಸಸ್ ಮೇಲೆ, ಅದು ಸಿಂಡ್ರೋಮ್ಸ್ ಮೇಲೆ ನಿರ್ಧಾರ ಆಗುತ್ತೆ. ಸೊ ಅದಕ್ಕೆ ಸಾಧಾರಣವಾಗಿ ನಾವು ಕೆಲವು ಫಿಟ್ಸ್ಗಳಿಗೆ ಮೆಡಿಸಿನ್ ಬೇಕಾಗೋದಿಲ್ಲ. ಎಲ್ಲ ಫಿಟ್ಸ್ ಅಂದ ತಕ್ಷಣ ಮೆಡಿಸಿನ್ ಬೇಕು ಅಂತ ಏನಿಲ್ಲ. ಸೊ ಫಿಟ್ಸ್ ಬೇಕಾಗಿರೋಂಥ ಸಂದರ್ಭ ಬಂದಾಗ ಒಂದು ಸಾಧಾರಣವಾಗಿ ಒಂದು 3 ರಿಂದ 5 ವರ್ಷ ತನಕ ಮೆಡಿಸಿನ್ ಬೇಕಾಗುತ್ತೆ. ಇನ್ನು ಅಂದ್ರೆ ಕೆಲವು ಕಂಡೀಷನ್ಸ್ ಅಲ್ಲಿ ಇನ್ನೂ ಕಡಿಮೆ ಡ್ಯೂರೇಷನ್ ಅಲ್ಲೂ ಕೂಡ ನಾವು ಮೆಡಿಸಿನ್ ಅನ್ನು ನಿಲ್ಲಿಸಬಹುದು. ಈಗ ನೀವು ಮೆಡಿಸಿನ್ ಅನ್ನ ತಗೊಳ್ತಾ ಇರ್ಬೇಕಾದ್ರೆ ಅದನ್ನ ನಿರ್ದಿಷ್ಟವಾದ ಸಮಯದಲ್ಲಿ ಕೊಡೋದು ಅತಿ ಮುಖ್ಯ. ನಿರ್ದಿಷ್ಟವಾದ ಸಮಯಪ್ಪ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಸ್ವಲ್ಪ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿರ್ಬೇಕು. ಸೊ ಆದಷ್ಟು ಆ ಸಮಯದಲ್ಲೇ ಕೊಡಬೇಕು. ಈಗ ಒಂದಿನ 8 ಗಂಟೆ ಕೊಡೋದು, ಇನ್ನೊಂದಿನ 10 ಗಂಟೆ ಕೊಡೋದು, ಅಥವಾ ಮತ್ತೆ ಅಂತೇಳಿ ಮತ್ತೆ ಬೆಳಿಗ್ಗೆ ಕೂಡ ಮೆಡಿಸಿನ್ ಮಧ್ಯಾಹ್ನಕ್ಕೆ ಹಾಕೋದು, ಆ ಥರ ಎಲ್ಲ ಮಾಡಬಾರ್ದು. ಸ್ವಲ್ಪ ಸಮಯ ವೇರಿಯೇಷನ್ ಆದ್ರೆ ನಡೆಯುತ್ತೆ. ಬಟ್ ಅದನ್ನ ತುಂಬಾ ಸಮಯ ವೇರಿಯೇಷನ್ ಆಗಿ ಮತ್ತೆ ಪದೇ ಪದೇ ಸಮಯ ವೇರಿಯೇಷನ್ ಮಾಡಿಕೊಂಡು ಮೆಡಿಸಿನ್ ಕೊಡಬಾರ್ದು. ಸೊ ಆದಷ್ಟು ನಿಮಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಬುಕ್ ಮಾಡಿ ಅಂದ್ರೆ ನಿರ್ಧಾರ ಮಾಡ್ಕೊಂಡು ಆ ಸಮಯದಲ್ಲಿ ಮೆಡಿಸಿನ್ ತಪ್ಪದೆ ಕೊಡಬೇಕಾಗುತ್ತೆ. ಸೊ ಈಗ ಮೆಡಿಸಿನ್ ಕೊಡ್ತಾ ಇರೋದ್ರಿಂದ ನೆಕ್ಸ್ಟ್ ಕ್ವಶನ್ ನಮ್ಮ ಮಗುಗೆ ಏನಾರ ಸಮಸ್ಯೆಗಳು ಏನಾರ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಕೆಲವರಿಗೆ ಮೆಡಿಸಿನ್ ಅಂತ ತಕ್ಷಣ ಎಸ್ಪೆಷಲಿ ನರರೋಗದ ಮೆಡಿಸಿನ್ ಅಥವಾ ಫಿಟ್ಸಿನ್ ಮೆಡಿಸಿನ್ ಅಂತ ತಕ್ಷಣ ಅದರ ಬಗ್ಗೆ ಸಾಕಷ್ಟು ಅನುಮಾನ ಅಥವಾ ಅಪನಂಬಿಕೆ ಇದೆ. ಸೊ ನಾನು ಹೇಳಕ್ಕೆ ಏನು ಇಷ್ಟಪಡೋದಪ್ಪ ಅಂತ ಹೇಳಿದ್ರೆ ಈ ಫಿಟ್ಸ್ ಮೆಡಿಸಿನ್ ಬೈ ಅಂಡ್ ಲಾರ್ಜ್ ದೇ ಆರ್ ಸೇಫ್. ಸೊ ಅದರಿಂದ ಸಾಧಾರಣವಾಗಿ ಯಾವುದೇ ತರದ ತೊಂದರೆಗಳು ಆಗೋದಿಲ್ಲ. ತೊಂದರೆಗಳು ಯಾವಾಗ ಆಗ್ಬೋದಪ್ಪ ಅಂತ ಹೇಳಿದ್ರೆ ನಾವು ಮೆಡಿಸಿನ್ ಅನ್ನು ಅತಿಯಾದ ಅಂದ್ರೆ ಫಿಟ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಅತಿಯಾದ ಡೋಸ್ ಬಳಸಬೇಕಾದ್ರೆ ಅಥವಾ ಅದ್ರ ಜೊತೆ ಒಂದು 3-4 ಮೆಡಿಸಿನ್ ಬಂದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಅದಲ್ಲದೆ ಸಾಮಾನ್ಯವಾಗಿ ಬರೋದಿಲ್ಲ. ಹಂಗೇನಾದ್ರು ಸೈಡ್ ಎಫೆಕ್ಟ್ಸ್ ಕಂಡ್ರೂ ಕೂಡ ಅದನ್ನ ನೀವು ನಿಮ್ಮ ವೈದ್ಯರ ಹತ್ರ ನೋಡ್ಕೊಂಡ್ಬಿಟ್ಟು ಅಥವಾ ಅದನ್ನ ಚರ್ಚೆ ಮಾಡಿಬಿಟ್ಟು ನೀವು ಅದನ್ನ ಬಗೆಹರಿಸ್ಕೋಬಹುದು. ಸೊ ಬಟ್ ಫಿಟ್ಸ್ ಮೆಡಿಸಿನ್ ಬೇಕು ಅಂತ ಹೇಳಿದ್ರೆ ಅದನ್ನ ತಪ್ಪದೆ ಕೊಡಬೇಕಾಗತ್ತೆ. ಸೊ ಆ ಮೆಡಿಸಿನ್ ನಾವು ಒಂದ್ಸರಿ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ಮೇಲೆ ನಾವಾಗ್ಲೇ ಹೇಳ್ದಂಗೆ ತಪ್ಪದೆ ನಿರ್ದಿಷ್ಟವಾದ ಸಮಯದಲ್ಲಿ ಕೊಡಬೇಕಾಗುತ್ತೆ. ಈಗ ಮೆಡಿಸಿನ್ ಕೊಟ್ಟರು ಕೂಡ ಮತ್ತೆ ಕೆಲವು ಟೈಮ್ ಫಿಟ್ಸ್ ಅಪರೂಪದಲ್ಲಿ ಮತ್ತೆ ಬರ್ಬೋದು. ಸೊ ನಾನು ಇಲ್ಲಿ ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳೋದೇನಪ್ಪ ಅಂದ್ರೆ ಈಗ ಫಿಟ್ಸ್ ಇರುವಂತ ವ್ಯಕ್ತಿ ಅಥವಾ ಅವರ ಪೋಷಕರಿಗೆ ಮತ್ತು ಅವರ ಹತ್ತಿರದ ಸಂಬಂಧಿಕರಿಗೆ ಅಥವಾ ಮಗು ಎಲ್ಲೆಲ್ಲಿ ಇರುತ್ತೋ ಆ ಜಾಗದಲ್ಲಿ ಸೊ ಒಂದು ಫಸ್ಟ್ ಏಡ್ ಅಂತ ನಾವು ಕರಿತೀವಿ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ಸೊ ಪ್ರತಿಯೊಬ್ರು ತಿಳ್ಕೊಂಡಿರೋದ್ರಿಂದ ಆಕಸ್ಮಿಕವಾಗಿ ಏನಾರ ಅಟ್ಯಾಕ್ ಆದ್ರೆ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಫಿಟ್ಸ್ ಬರೋಂಥ ಸಂದರ್ಭದಲ್ಲಿ ಒಂದು ಮಗುವನ್ನ ಒಂದು ಸೇಫ್ ಪ್ಲೇಸ್ ಅಲ್ಲಿ ಅಂದ್ರೆ ಬೀಳಂತ ಜಾಗದಲ್ಲೇ ಆಗ್ಲಿ ಅಥವಾ ನೀರಿರೋಂಥ ಜಾಗದಲ್ಲೇ ಆಗ್ಲಿ, ಬೆಂಕಿ ಅಥವಾ ಇರೋಂಥ ಜಾಗದಿಂದ ಸ್ವಲ್ಪ ದೂರ ತಗೊಂಡ್ಬಿಟ್ಟು ಒಂದು ಸೈಡ್ ಮಾಡಿಬಿಟ್ಟು ನಾವು ಲ್ಯಾಟ್ರಲ್ ಪೊಸಿಷನ್ ಅಂತ ಕರಿತೀವಿ. ರೈಟ್ ಸೈಡರ್ ಆಯ್ತು, ಲೆಫ್ಟ್ ಸೈಡರ್ ಆಯ್ತು, ಒಂದು ಸೈಡ್ ಮಾಡಿಬಿಟ್ಟು ಮಲಗಿಸ್ಬೇಕು. ಸೊ ಮಲಗಿಸೋದ್ರಿಂದ ಸಲೈವ ಬರ್ಬೋದು ಅಥವಾ ವಾಂತಿ ಆಗ್ಬೋದು. ಅದೆಲ್ಲ ಹೊರಗಡೆ ಹೋಗ್ಬಿಟ್ಟು ಪಾಪ ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ಅದರಿಂದ ಅನುಕೂಲ ಆಗುತ್ತೆ. ಸೊ ಫಿಟ್ಸ್ ಇರೋ ಸಂದರ್ಭದಲ್ಲಿ ನಾವು ಮಗು ಬಾಯಲ್ಲಿ ಬೆರಳಿಡೋದೇ ಆಗಲಿ, ನೀರನ್ನು ಹಾಕದೇ ಆಗಲಿ, ಈ ಕೆಲವು ಕಡೆ ಒಂದು ಚುಟ್ಕೆ ಅಂತ ಹಾಕ್ತಾರೆ. ಚುಟ್ಕೆ ಅಂತ ಹೇಳಿದ್ರೆ ಮಗುನ ಒಂದು ಊದ್ಗಣಿಂದ ಸುಡುವಂಥದ್ದು, ಬಳೆಯಿಂದ ಸುಡುವಂಥದ್ದು, ಈ ತರ ಕೆಲವು ನಮ್ಮ ಮೂಢನಂಬಿಕೆಗಳಿದಾವೆ. ಅದು ಯಾವುದನ್ನು ಮಾಡಬಾರ್ದು. ಅದನ್ನ ಮಾಡೋದ್ರಿಂದ ಅದು ಫಿಟ್ಸಿಗೆ ಏನು ಕಂಟ್ರೋಲ್ ಬರೋದಿಲ್ಲ. ಸೊ ಅದರಿಂದ ಮಗುಗೆ ನೋವು ಆಗುತ್ತೆ, ಮತ್ತೆ ಕೆಲವು ಟೈಮ್ ಅದರಿಂದ ಇನ್ಫೆಕ್ಷನ್ ಆಗಿ ಮತ್ತೆ ಸೆಪ್ಟಿಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಈ ಚುಟ್ಕೆ ಹಾಕಂಥದ್ದನ್ನು ಖಂಡಿತ ಮಾಡಬಾರ್ದು. ಸೊ ಅದಲ್ಲದೆ ಕೆಲವು ಕಡೆ ಕೆಲವೊಂದು ವಸ್ತುಗಳನ್ನ ಕೊಡುವಂಥದ್ದನ್ನ ನಾವು ನೋಡಿರ್ತೀವಿ. ಸೊ ಆ ವಸ್ತುಗಳು ಕೊಡೋದ್ರಿಂದ ಫಿಟ್ಸ್ ನಿಲ್ಲುತ್ತೆ ಅನ್ನೋದು ಅದೊಂದು ನಂಬಿಕೆ. ಬಟ್ ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕ ಕಾರಣ ಏನಿಲ್ಲ. ಸೊ ಅದರದ ಅವಶ್ಯಕತೆ ಏನಿಲ್ಲ. ಸೊ ಫಿಟ್ಸ್ ಬಂದಾಗ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದು ಮಗುನ ಒಂದು ಸೇಫ್ ಪ್ಲೇಸ್ ಅಲ್ಲಿ ಮಾಡ್ಬಿಟ್ಟು ಸ್ವಲ್ಪ ಗಾಳಿ ಆಡೋ ತರ ನೋಡ್ಕೋಬೇಕು. ಅಂದ್ರೆ ಎಲ್ಲ ಸುತ್ತ ಕಟ್ಕೊಳ್ಳೋದು ಅದನ್ನೆಲ್ಲ ಮಾಡಬಾರ್ದು. ಸೊ ಗಾಳಿ ಆಡೋದು ನೋಡ್ಬಿಟ್ಟು ಮಗುವಿನ ಬಟ್ಟೆಗಳನ್ನ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಯಾವುದೇ ಟೈಪ್ ಫಿಟ್ಸ್ ಇದ್ರೂ ಕೂಡ ಮೆಜಾರಿಟಿ ಒಂದು more than 90% ಅದೊಂದು 5 ನಿಮಿಷದಲ್ಲಿ ನಿಲ್ಲುತ್ತೆ. ಸೊ ಹಂಗೇನಾರ ಅದು 5 ನಿಮಿಷದಲ್ಲಿ ನಿಲ್ಲಲಿಲ್ಲಪ್ಪ ಅಂತ ಹೇಳಿದ್ರೆ ಅದನ್ನ ಮನೆಯಲ್ಲೇ ಕಂಟ್ರೋಲ್ ಮಾಡೋಕ್ಕೆ ಆಗಲಿ ಅಥವಾ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಮನೆಯಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ಮೆಡಿಕೇಶನ್ಸ್ ಬರುತ್ತೆ. ಅದನ್ನ ನೀವು ತೋರಿಸೋ ವೈದ್ಯರ ಹತ್ರ ನೀವು ಡಿಸ್ಕಸ್ ಮಾಡಿಬಿಟ್ಟು ಅದನ್ನ ಎಮರ್ಜೆನ್ಸಿಯಾಗಿ ಇಟ್ಕೊಂಡಿರೋದು ಒಳ್ಳೆಯದು. ಸೊ ಇದು ನಾವು ಫಸ್ಟ್ ಏಡ್ ಅನ್ನ ಮಾಡಬೇಕಾಗುತ್ತೆ. ಇದನ್ನ ಎಲ್ಲರೂ ಕೂಡ ತಿಳ್ಕೊಂಡಿರ್ಬೇಕು.
ಈಗ ನೆಕ್ಸ್ಟ್ ಕ್ವಶನ್ ಬರೋದು, ಈಗ ನಾವು ಸರಿಯಾಗಿ ಈಗ ಮೆಡಿಸಿನ್ ಅನ್ನ ಕೊಟ್ಟರು ಕೂಡ ಪದೇ ಪದೇ ಬರೋದನ್ನ ಹೆಂಗೆ ತಡೆಗಟ್ಟಬೇಕು? ಸೊ ಪದೇ ಪದೇ ಬರೋದನ್ನ ನಾವು ಹೆಂಗೆ ತಡೆಗಟ್ಟಬೇಕಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ನಾವು ಮೆಡಿಸಿನ್ ಅನ್ನ ತಪ್ಪದೆ ವೈದ್ಯರು ಯಾವ ರೀತಿ ನಿಮಗೆ ಸಜೆಸ್ಟ್ ಮಾಡಿರ್ತಾರೋ ಆ ರೀತಿ ಒಂದು ತಪ್ಪದೆ ಮೆಡಿಸಿನ್ ಕೊಡಬೇಕು. ಜೊತೆಗೆ ಆದಷ್ಟು ಫಿಟ್ಸ್ ಇರೋಂಥ ವ್ಯಕ್ತಿಗಳು ನಿದ್ದೆ ಗೆಡಬಾರ್ದು. ಸೊ ನೆಕ್ಸ್ಟು ಅವರು ಹೆಚ್ಚಿಗೆ ಈ ವಿಜುವಲ್ ಮೀಡಿಯಾಸಿನೆಲ್ಲ ಹೆಚ್ಚಿಗೆ ಆದಷ್ಟು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಅದು ಜೊತೆಗೆ ಈಗ ಅಂದ್ರೆ ವಯಸ್ಕರಲ್ಲಿ ಅಥವಾ ಅಡಲಸೆಂಟ್ ಏಜ್ ಗ್ರೂಪಲ್ಲೂ ಕೂಡ ಈ ಸ್ಮೋಕಿಂಗು ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ನಾವು ಸರಿಯಾದ ಮೆಡಿಸಿನ್ ಅನ್ನು ವೈದ್ಯರು ನಿರ್ಧಾರ ಮಾಡಿದ ಮೆಡಿಸಿನ್ ಸರಿಯಾದ ಸಮಯದಲ್ಲಿ ಸರಿಯಾದ ಡೋಸ್ ಅಲ್ಲಿ ತಗೊಳ್ಳೋದು, ನಿದ್ದೆ ಚೆನ್ನಾಗಿ ಮಾಡೋದು, ಮತ್ತೆ ಯಾವುದಕ್ಕೂ ಅಡಿಕ್ಟ್ ಆಗ್ದಲೆ, ಮತ್ತೆ ಈ ವಿಡಿಯೋ ಆಡಿಯೋ ವಿಜುವಲ್ ಅದು ಕೆಲವು ಟೈಪ್ಸ್ ಫಿಟ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ಫಿಟ್ಸ್ ಅನ್ನ ಕಂಟ್ರೋಲ್ ಆಗಿ ಇಟ್ಕೋಬಹುದು. ಸೊ ನೆಕ್ಸ್ಟ್ ನಮಗೆ ಇನ್ನೊಂದು ಕ್ವಶನ್ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಈ ಫಿಟ್ಸ್ ಇದೆ, ನಮ್ಮ ಮಗು ನಾವು ಮೆಡಿಸಿನ್ ಕೊಡ್ತಿದ್ವಿ, ನಮ್ಮ ಮಗು ಬೇರೆ ರೀತಿ ಮಕ್ಕಳ ತರನೇ ಇರ್ಬೋದಾ ಅನ್ನೋದು ಇನ್ನೊಂದು ಅನುಮಾನ ನಮ್ಮನ್ನೆಲ್ಲ ಕಾಡಿಸುತ್ತೆ. ಸೊ ಮೋರ್ ದೆನ್ 70% ಆಫ್ ದ ಕೇಸಸ್ ಅಲ್ಲಿ ಫಿಟ್ಸ್ ಅನ್ನೋದು ಅದು ಕೆಲವು ವಯಸ್ಸಾದ್ಮೇಲೆ ಅದು ತಂತಾನೇ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಫಿಟ್ಸ್ ಅನ್ನ ನೋಡುವಂಥದ್ದು ಫೆಬ್ರೈಲ್ ಸೀಜರ್ಸ್. ಈ ಫೆಬ್ರೈಲ್ ಸೀಜರ್ಸ್ ಅಂದ್ರೆ ಮಗುವಿಗೆ ಜ್ವರ ಬಂದಾಗ ಫಿಟ್ಸ್ ಬರುವಂಥದ್ದು. ಸೊ ಇದನ್ನ ನಾವು ಒಂದು ಮಕ್ಕಳಲ್ಲಿ ಒಂದು 100 ಮಕ್ಕಳಿಗೆ ಜ್ವರ ಬಂದ್ರೆ ಒಂದು 10 ರಿಂದ 20 ಮಕ್ಕಳಿಗೆ ಇದು ಜ್ವರ ಬಂದಾಗ ಫಿಟ್ಸ್ ಅನ್ನ ನಾವು ನೋಡ್ತೀವಿ. ಸೊ ಇದು ಜ್ವರ ಬಂದಾಗ ಫಿಟ್ಸ್ ಬರೋದು ಅದು 1 ತಿಂಗಳ ಮಗುವಿಂದ ಹಿಡಿದು 5 ವರ್ಷದ ಮಗು ತನಕ ಇರುತ್ತೆ. ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಸಿಂಪಲ್ ಫೆಬ್ರೈಲ್ ಸೀಜರ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್. ಸೊ ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಅದು ತಂತಾನೇ ಸ್ವಲ್ಪ ದಿನ ಅಂದ್ರೆ ವಯಸ್ಸಾದ್ಮೇಲೆ ಕಡಿಮೆ ಆಗುತ್ತೆ. ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಸೆಲ್ಫ್ ರಿಸಾಲ್ವ್ ಆಗುತ್ತೆ. ಕೆಲವು ಟೈಮ್ ಅದು ಮತ್ತೆ ಬಂದಾಗ ಅದು ಯಾಕೆ ಬರ್ತಾ ಇದೆ ಅಂತ ನೋಡಿಕೊಂಡು ಸೊ ಅದಕ್ಕೆ ತಕ್ಕಂಗೆ ನಾವು ಇದನ್ನ ಮೆಡಿಸಿನ್ ಬೇಕೋ ಬೇಡ ಅಂತ ನಿರ್ಧಾರ ಮಾಡಬೇಕಾಗತ್ತೆ. ಸೊ ಈ ಫೆಬ್ರೈಲ್ ಸೀಜರ್ಸ್ ಅನ್ನೋದು ಒಂದು ಇಟ್ ಇಸ್ ಎ ಬಿನೈನ್ ಎಪಿಲೆಪ್ಸಿ ಅಂತ ನಾವು ಕರಿತೀವಿ. ಅದು ತಂತಾನೇ ಕೆಲವು ವಯಸ್ಸಾದ್ಮೇಲೆ ಹೋಗುತ್ತೆ. ಸೊ ಅದೇ ರೀತಿ ಇನ್ನು ಕೆಲವು ಇದಾವೆ, ರೊಲ್ಯಾಂಡಿಕ್ ಎಪಿಲೆಪ್ಸಿ ಅಂತ ಕರಿತೀವಿ ನಾವು, ಆಬ್ಸೆನ್ಸ್ ಸೀಜರ್ಸ್ ಅಂತ ಕರಿತೀವಿ. ಹಿಂಗೆ ಸುಮಾರಷ್ಟು ಫಿಟ್ಸ್ ಇರೋಂಥ ತೊಂದರೆಗಳು ಕೆಲವು ವಯಸ್ಸಾದ್ಮೇಲೆ ಅವು ತಂತಾನೇ ಕ್ಯೂರ್ ಆಗ್ತವೆ. ಸೊ ಇಲ್ಲ ಅಂದ್ರೂ ಕೂಡ ನಾವು ಮೆಡಿಸಿನ್ ಅನ್ನ ಕರೆಕ್ಟಾಗಿ ತಗೊಳ್ಳೋದ್ರಿಂದ ಮತ್ತೆ ಪದೇ ಪದೇ ಬರೋದನ್ನ ಅವಾಯ್ಡ್ ಮಾಡೋದ್ರಿಂದ ಅದರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಹಂಗಾಗಿ ಈಗ ಫಿಟ್ಸ್ ಇದೆ ಅಂದ ತಕ್ಷಣನೇ ನಾವು ಹೆಚ್ಚಿಗೆ ಗಾಬರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಅನ್ನ ವೈದ್ಯರು ನಿಮಗೆ ಸಜೆಸ್ಟ್ ಮಾಡಿದ ಮೆಡಿಸಿನ್ ತಗೊಳ್ಳೋದ್ರಿಂದ, ಆಮೇಲೆ ಇದನ್ನ ಅವಾಗಲೇ ಹೇಳ್ದಂಗೆ ಸೊ ಪದೇ ಪದೇ ಬರ್ಲಿಕ್ಕೆ ಏನೇನು ಪ್ರಿಕಾಷನ್ಸ್ ಏನು ಹೇಳಿದ್ನಲ್ಲ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ಫಿಟ್ಸ್ ಇರೋದನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಮಗು ಆಗಲಿ ಅಥವಾ ವಯಸ್ಕರೇ ಆಗಲಿ, ಮಗು ಬೇರೆ ಮಕ್ಕಳ ಥರನೇ ಶಾಲೆಗೆಲ್ಲ ಹೋಗ್ಬೋದು, ಬೇರೆ ಮಕ್ಕಳ ಥರನೇ ಕಲಿಬೋದು, ವಯಸ್ಕರು ಕೂಡ ಅವರವರ ವೃತ್ತಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಈ ಫಿಟ್ಸ್ ಅಥವಾ ಸೀಜರ್ಸ್ ಇರೋಂಥ ವ್ಯಕ್ತಿಯು ಕೂಡ ಬೇರೆ ಥರನೇ ಸಾಮಾನ್ಯವಾಗಿ ಜೀವನ ನಡೆಸ್ಕೊಂಡು ಒಂದು ಮುಖ್ಯ ವಾಹಿನಿಯಲ್ಲಿ ಅವರು ಕಲಿಯೋದೇ ಆಗಲಿ ಕೆಲಸ ಮಾಡೋದೇ ಆಗಲಿ ಮಾಡ್ಬೋದು ಅಂತ ಹೇಳ್ತಾ ಈ ಸಮಯದಲ್ಲಿ ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೆಲವು ಯಾವ್ದಾದ್ರು ಕ್ವಶನ್ಸ್ ಯಾವ್ದಾರು ಇದೆಯಾ ನೋಡೋಣ. ಇಲ್ಲಿ ಕೆಲವರು ಯಾವ್ದಾದ್ರು ಕ್ವಶನ್ಸ್ ಏನಾರ ಇದ್ರೆ ಕೆಲವನ್ನ ಆನ್ಸರ್ ಮಾಡೋಣ. ಸೊ ಇಲ್ಲಿ ಒಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಆರ್ ದ ಪ್ರಿಕಾಷನ್ಸ್ ಯು ಹ್ಯಾವ್ ಟು ಟೇಕ್ ಆಫ್ಟರ್ ದಿ ಸೀಜರ್ಸ್ ಅಂತೇಳಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೀಜರ್ಸ್ ಬಂದಾಗ ನಾವು ಮಾಡಬೇಕಾಗಿದ್ದೇನಪ್ಪ ಅಂತ ಹೇಳಿದ್ರೆ ಮಗುನ ಒಂದು ಸೇಫ್ ಪ್ಲೇಸ್ ಅಲ್ಲಿ ಒಂದು ಸೈಡ್ ಮಾಡಿಬಿಟ್ಟು ಮಲಗಿಸಿದ್ರೆ ಒಂದು 5 ಮಿನಿಟ್ಸ್ ಒಳಗಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ತಂತಾನೆ ಕಂಟ್ರೋಲ್ ಆಗುತ್ತೆ. ಸೊ ಸೀಜರ್ಸ್ ಬಂದು ನಿಂತಾದ್ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಪ್ರಜ್ಞೆ ಬರತ್ತಂಕ, ಅಂದ್ರೆ ಟಿಲ್ ಈ ಬಿಕಮ್ ಕಾನ್ಶಿಯಸ್, ನಾವು ಅವರನ್ನ ಒಂದು ಅಂದ್ರೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಥವಾ ಒಂದು ಆರಾಮಾಗಿ ಮಲಗಲಿಕ್ಕೆ ಬಿಡಬೇಕು. ಅವರು ಅದನ್ನ ಬಿಟ್ಬಿಟ್ಟು ಮತ್ತೆ ಬೇರೆ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಒಂದ್ಸರಿ ಬಂದು ಅದು ನಿಂತಾದ್ಮೇಲೆ. ಸೊ ಅದು ನಿಂತು ಅವರಿಗೆ ತುಂಬಾ ಹೊತ್ತಾದ್ರೂ ಪ್ರಜ್ಞೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಂದು ನಿಂತು ಒಂದು 10 ನಿಮಿಷ ಆದ್ಮೇಲೆ ಅವರು ಮತ್ತೆ ಮುಂಚೆ ಬ್ಯಾಕ್ ಟು ಬೇಸ್ ಲೈನ್ ಬಂದ್ರು ಅಂತ ಹೇಳಿದ್ರೆ ನಾವು ಅದಕ್ಕೆ ಬೇರೆ ಏನು ಮಾಡೋದೇನು ಬೇಕಾಗಿಲ್ಲ. ಸೊ
ಇದು ದ ಪ್ರಿಕಾಷನ್ಸ್ ಯು ಹ್ಯಾವ್ ಟು ಟೇಕ್. ಸೊ ಇನ್ನೊಬ್ರು ಕೇಳಿದ್ದಾರೆ ಕ್ವಶನ್, ಕ್ಯಾನ್ ಕೋವಿಡ್ ಇನ್ಕ್ರೀಸ್ ದಿ ಸೀಜರ್ ಅಟ್ಯಾಕ್ಸ್ ಅಂತೇಳಿ. ಸೊ ಈ ಕೋವಿಡ್ಗೂ ಸೀಜರ್ಸಿಗೂ ಅಂಥದ್ದೇನು ಸಂಬಂಧ ಏನಿಲ್ಲ. ಸೊ ಬಟ್ ಕೋವಿಡ್ ಇಸ್ ಲೈಕ್ ಇಟ್ ಇಸ್ ಅ ಕೋವಿಡ್ ಇಸ್ ಕಾಸ್ಡ್ ಬೈ ದಿ ವೈರಸ್, ಕರೋನಾ ವೈರಸ್, ಕೋವಿಡ್-19. ಈ ವೈರಸ್ ಇಂದ ಈಗ ಕೆಲವರಿಗೆ ವೈರಲ್ ಜ್ವರ ಬಂದಾಗ ನಮ್ಮ ಮಕ್ಕಳಲ್ಲಿ ಹೇಗೆ ಫಿಟ್ಸ್ ಬರುತ್ತೋ, ಕೋವಿಡ್ ವೈರಸ್ ಇನ್ಫೆಕ್ಷನ್ ಆದರೂ ಕೂಡ ಅವ್ರಿಗೆ ಕೂಡ ಫೆಬ್ರೈಲ್ ಸೀಸರ್ಸ್ ಬರ್ಬೋದು. ಕೆಲವರಿಗೆ ಅದು ಮೆದುಳಿಗೆ ಏರ್ಬಿಟ್ಟು ನಾವು ಮೆನಿಂಜೋಎನ್ಸೆಫಲೈಟಿಸ್ ಅಂತ ಮೆದುಳು ಜ್ವರ ಅಂತ ಕರಿತೀವಿ, ಅದು ಕೂಡ ಬರ್ಬೋದು. ಬಟ್ ಕೋವಿಡ್ ಇದೆ ಅಂತ ತಕ್ಷಣ ಆಲ್ರೆಡಿ ಫಿಟ್ಸ್ ಇರೋಂಥ ವ್ಯಕ್ತಿಗೆ ಸೀಜರ್ಸ್ ಹೆಚ್ಚಿಗೆ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಜೆನೆಟಿಕ್ ಫ್ಯಾಕ್ಟರ್ ಇಸ್ ಅ ಮೇಜರ್ ಕಾಸ್ ಆಫ್ ಎಪಿಲೆಪ್ಸಿ ಅಂತ ಕೇಳಿದ್ದಾರೆ ಒಬ್ರು. ಸೊ ಜೆನೆಟಿಕ್, ಕೆಲವು ಫಿಟ್ಸು ಜೆನೆಟಿಕ್ ರಿಲೇಟೆಡ್ ಇರ್ತವೆ, ಬಟ್ ಎಲ್ಲ ಫಿಟ್ಸು ಕೂಡ ಜೆನೆಟಿಕ್ ರಿಲೇಟೆಡ್ ಇರೋದಿಲ್ಲ. ಸೊ ಮೇಜರ್ ಅಂತ ಹೇಳಿದರೆ ಇಟ್ ಮೇ ಅಕೌಂಟ್ಸ್ ಫಾರ್ ಅರೌಂಡ್ 30 to 40% ಆಫ್ ದ ಕೇಸಸ್. ಸೊ ಇನ್ನೊಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ಹೌ ಲಾಂಗ್ ಮೆಡಿಕೇಶನ್ ಇಸ್ ರಿಕ್ವೈರ್ಡ್ ಟು ಗೆಟ್ ಎ ಫ್ರೀಡಮ್ ಫ್ರಮ್ ಸೀಜರ್ಸ್ ಅಂತ ಹೇಳಿದ್ದಾರೆ. ಸೊ ನಾನು ಇದನ್ನ ಆಲ್ರೆಡಿ ನಿಮಗೆ ಆನ್ಸರ್ ಮಾಡಿದ್ದೀನಿ. ಹೌ ಲಾಂಗ್ ಅಂತ ಹೇಳಿದರೆ ಇದು ಸೀಜರ್ಸ್ ಯಾವ ಟೈಪ್ ಇದೆ, ಅದು ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಡ್ಯೂರೇಷನ್ ಡಿಸೈಡ್ ಆಗುತ್ತೆ. ಕೆಲವರಿಗೆ ಮೆಡಿಸಿನ್ಸ್ ಇಲ್ದಲೇ ನಾವು ವೇಟ್ ಮಾಡ್ತೀವಿ, ಕೆಲವರಿಗೆ 3 ಇಂದ 6 ತಿಂಗಳ ಮೆಡಿಸಿನ್ ಕೊಡ್ತೀವಿ, ಕೆಲವರಿಗೆ 1 to 2 years ಕೊಡ್ತೀವಿ. ಸೊ ಕೆಲವರಿಗೆ ಲೈಫ್ ಲಾಂಗು ಕೂಡ ಮೆಡಿಕೇಶನ್ಸ್ ಬೇಕಾಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ಒಂದು 3 to 5 years ಅಲ್ಲಿ ನಾವು ಅವ್ರನ್ನ ಮೆಡಿಕೇಶನ್ ಸ್ಟಾಪ್ ಮಾಡ್ಬೋದು. ಸೊ ಇನ್ನೊಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ಇಸ್ ಎಪಿಲೆಪ್ಸಿ ವಿಲ್ ಲೀಡ್ ಟು ಎನಿ ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಎಪಿಲೆಪ್ಸಿ ಮತ್ತೆ ಸೈಕಾಲಜಿಗೂ ಸ್ವಲ್ಪ ಹತ್ತಿರದ ಸಂಬಂಧ ಇದೆ. ಸೊ ಅದು ಒಂದು ಅವರು ಜೆನೆಟಿಕ್ ರಿಲೇಟೆಡ್ ಇರ್ಬೋದು. ಬಟ್ ಮೆಜಾರಿಟಿ ಆಫ್ ದ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಫಿಟ್ಸ್ ಇರೋಂಥ ನಾವೇನು ಮಾಡ್ತೀವಿ ಅಂತ ಒಂದ್ಸರಿ ಫಿಟ್ಸ್ ಬಂದ ತಕ್ಷಣ ನಾವು ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ನಮ್ಮ ಮಗುಗೆ ಫಿಟ್ಸ್ ಬಂದ್ಬಿಡ್ತು, ನನಗೆ ಫಿಟ್ಸ್ ಬಂದ್ಬಿಡ್ತು, ನಾನು ಹೆಂಗೆ ಮುಂದೆ ಜೀವನ ಮಾಡೋದು, ನನ್ನ ಜೀವನಕ್ಕೆ ಏನು, ನಮ್ಮ ಮಗುದು ಫ್ಯೂಚರ್ ಏನಾಗುತ್ತೆ ಅಂತ ಈ ಥರ ಯೋಚನೆ ಮಾಡೋದ್ರಿಂದ ಕೆಲವು ಸೈಕಲಾಜಿಕಲ್ ಇಶ್ಯೂಸ್ಗಳು ಬರ್ತವೆ. ಕೆಲವರು ಡಿಪ್ರೆಷನ್ಗೆ ಹೋಗೋದು, ಆ್ಯಂಗ್ಸೈಟೀಸ್ ಆಗೋದು, ಪ್ಯಾನಿಕ್ ಅಟ್ಯಾಕ್ಸ್ ಆಗೋಂಥದ್ದೆಲ್ಲ ಇರುತ್ತೆ. ಸೊ ಇನ್ನೊಂದು ಸೈಕಾಲಜಿಕಲ್ ಇಶ್ಯೂಸ್ ಅಂತ ಹೇಳಿದ್ರೆ ನಾವು ಇದನ್ನು ಆ್ಯಕ್ಚುಲಿ ನ್ಯೂರೋ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಅಂತ ಕರಿತೀವಿ ಮಕ್ಕಳಲ್ಲಿ. ಈ ಫಿಟ್ಸ್ ಇರೋಂಥ ಮಕ್ಕಳಲ್ಲಿ ಕೆಲವು ಟೈಮ್ ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿಸ್ಲಿಲ್ಲ ಅಂತ ಹೇಳಿದರೆ ಅವ್ರದ್ದು ಬೆಳವಣಿಗೆ ಕುಂಠಿತ ಆಗೋ ಸಾಧ್ಯತೆ ಇರುತ್ತೆ. ಸೊ ಬೆಳವಣಿಗೆ ಕುಂಠಿತ ಆಗ್ಬೋದು, ಕೆಲವರಿಗೆ ಮಾತು ಬರೋದ್ರಲ್ಲಿ ವಿಳಂಬ ಆಗ್ಬೋದು, ಕೆಲವರಿಗೆ ಹೈಪರ್ ಆಕ್ಟಿವಿಟಿ ಬರ್ಬೋದು, ಮತ್ತು ಇನ್ನು ಕೆಲವರಿಗೆ ಆಟಿಸಮ್ ಬರ್ಬೋದು. ಇವೆಲ್ಲ ಅಪರೂಪದ ಸಂಭವಗಳು. ನಾವು ಅಪರೂಪದ ಸಂಭವಗಳ ಬಗ್ಗೆ ನಾವು ತುಂಬ ಯೋಚನೆ ಮಾಡೋದು ಬೇಡ. ಅದು ಕೇಸ್ ನಾವು ಯೋಚನೆ ಮಾಡಿ ಸಾಕು. ಮೆಜಾರಿಟಿ ಆಫ್ ದ ಕೇಸಸ್ ಎಪಿಲೆಪ್ಸಿಯಿಂದ ಅಂತ ಏನು ಇದೇನು ಸೈಕಲಾಜಿಕಲ್ ಇಶ್ಯೂಸ್ ಏನು ಆಗೋದಿಲ್ಲ. ಸೊ ಬಟ್ ಅದನ್ನು ಆ ಥರ ಏನಾರು ಇದ್ದರೆ ಇವೆಟ್ಟು ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಕೌನ್ಸಿಲಿಂಗ್ ಎಲ್ಲ ಮಾಡಿಸ್ಕೊಂಡು ಅಂದರೆ ಯು ಕ್ಯಾನ್ ಏಬಲ್ ಟು ಕಮ್ ಔಟ್ ಆಫ್ ದಿಸ್ ಸೈಕಲಾಜಿಕಲ್ ಇಶ್ಯೂಸ್. ಈಸ್ ಎಪಿಲೆಪ್ಸಿ ಸರ್ಜರಿ ಇಸ್ ಎ ಗುಡ್ ಆಪ್ಷನ್ ಇನ್ ಪಿಡಿಯಾಟ್ರಿಕ್ ಎಪಿಲೆಪ್ಸಿ ಅಂತ ಕೆಲವರು ಕೇಳಿದ್ದಾರೆ. ಈಗ ಎಪಿಲೆಪ್ಸಿ ಸರ್ಜರಿ ಅಂತ ಹೇಳಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈಗ ಫಿಟ್ಸ್ ಇರೋಂಥ ವ್ಯಕ್ತಿಗೆ ನಾವು ರೀಸನ್ ನೋಡ್ತೀವಿ. ಸೊ ರೀಸನ್ನು ಕೆಲವು ಟೈಮು ಒಂದು ಸ್ಟ್ರಕ್ಚರಲ್ ಕಾಸ್ ಅಂತ ನಾನು ಅವಾಗಲೇ ಮೆನ್ಷನ್ ಮಾಡಿದೆ. ಸೊ ಸ್ಟ್ರಕ್ಚರಲ್ ಕಾಸಸ್ ಅಂತ ಅಂದರೆ ನರದಲ್ಲಿ ವೇರಿಯೇಷನ್ ಇರೋಂಥದ್ದು, ಅಂದರೆ ಅವ್ರಿಗೆ ಏನಾರ ಮಗು ಮೆದುಳು ಬೆಳವಣಿಗೆ ಆಗ್ಬೇಕಾದ್ರೆ ಏನಾರ ವೇರಿಯೇಷನ್ ಬಂದಿರೋಂಥದ್ದು, ಅಥವಾ ಬೇರೆ ಟ್ಯೂಮರ್ಸು ಅಥವಾ ಸ್ಟ್ರೋಕ್ ಆ ಥರ ಏನಾರು ಆಗ್ಬಿಟ್ಟಲ್ಲಿ ಏನಾರು ಸ್ಟ್ರಕ್ಚರಲ್ ಅಂದರೆ ವೇರಿಯೇಷನ್ ಅಂದರೆ ನಾವು ಏನಾರ ರಿಸೆಕ್ಟ್ ಅಥವಾ ಆಪ್ರೇಷನ್ ಮಾಡೋಂಥ ಸಬ್ಸ್ಟ್ರೇಟ್ ಇದೆಯಾ ಅಂತ ನೋಡ್ತೀವಿ. ಸೊ ಹಂಗೇನಾರು ಆಪ್ರೇಷನ್ ಮಾಡೋಂಥ ಸಬ್ಸ್ಟ್ರೇಟ್ ಇದ್ದು ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ತಿಳ್ಕೊಬೇಕು ಏನಪ್ಪ ಅಂತ ಹೇಳಿದ್ರೆ, ನಾವು ಸರ್ಜರಿ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸರಿಯಾದ ಮೆಡಿಸಿನನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಡ್ಯೂರೇಷನ್ ಕೊಟ್ಟು ಆದ್ಮೇಲೂ ಕೂಡ ಫಿಟ್ಸ್ ಮೇಲೆ ಬರ್ತಾ ಇದೆ. ಮತ್ತೆ ನಾವು ನಮಗೆ ಏನಾರ ನಮ್ಮ ಪರೀಕ್ಷೆಯಲ್ಲಿ ಅದು ಆಪರೇಷನ್ ಅಂದರೆ ಸಬ್ಸ್ಟ್ರೇಟ್ ಇರೋಂಥ ಕೇಸ್ ಅಂತ ಹೇಳಿದ್ರೆ ಮಾತ್ರ ನಾವು ಸರ್ಜರಿನ ಬಗ್ಗೆ ಯೋಚನೆ ಮಾಡ್ಬೋದು. ಅದಲ್ಲದೆ ಇನ್ನು ಕೆಲವು ಪ್ಯಾಲೇಟಿವ್ ಸರ್ಜರೀಸ್ ಅಂತ ಮಾಡ್ತಾರೆ. ಪ್ಯಾಲೇಟಿವ್ ಸರ್ಜರೀಸ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಬ್ರೈನ್ ಡಿಸೆಕ್ಷನ್ ಮಾಡೋದು, ಕೆಲಸೋಟಮಿ ಅಂತೆಲ್ಲ ಮಾಡ್ತೀವಿ. ಸೊ ಅವೆಲ್ಲ ಪ್ಯಾಲೇಟಿವ್ ಸರ್ಜರೀಸ್ ಆಗ್ತವೆ. ಎಸ್, ಈಗ ಕ್ವಶನ್ಗೆ ದ ಸರ್ಜರಿ is one of the treatment modalities, but it is not the case, not in all cases. Can febrile convulsion post EEG? Okay.
ಇನ್ನೊಂದು ಕ್ವಶನ್ ಇದೆ, ಕೆನ್ ಫೆಬ್ರೈಲ್ ಕನ್ವಲ್ಷನ್ ಪೋಸ್ಟ್ ಏಜಿ ಟರ್ಮ್ಡ್ ಆಸ್ ಸೀಜರ್ಸ್. ಸೊ ಆ್ಯಕ್ಚುಲಿ ಇದು ನನಗೆ ಅವರು ಅರ್ಥ ಆಗ್ತಾ ಇಲ್ಲ, ಅವ್ರು ಏನು ಕೇಳಲಿಕ್ಕೆ ಅಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ, ಮೋಸ್ಟ್ಲಿ ಅವರು ನಾನು ಈಜಿಯಲ್ಲಿ ಏನಾದ್ರು ವೇರಿಯೇಷನ್ ಇದ್ದರೆ ಅದನ್ನು ನಾವು ಎಪಿಲೆಪ್ಸಿ ಅಂತ ಕರಿಬೋದಾ ಅಂತ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಫೆಬ್ರೈಲ್ ಸೀಜರ್ಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ಎಪಿಲೆಪ್ಸಿ ಈಸ್ ಡಿಫ್ರೆಂಟ್. ಸೊ ಬೋತ್ ಆರ್ ನಾಟ್ ಸೇಮ್. ಬಟ್ ಫೆಬ್ರೈಲ್ ಸೀಜರ್ಸಲ್ಲಿ ಈಜಿ ನಾರ್ಮಲ್ ಇರುತ್ತೆ. ಸೊ ಏಜ್ ಅಬ್ನಾರ್ಮಲ್ ಇರೋ ಚಾನ್ಸಸ್ ಫೆಬ್ರೈಲ್ ಸೀಜರ್ಸಲ್ಲಿ ಅದೇನಾದ್ರು ನಾವು ಫೆಬ್ರೈಲ್ ರಿಲೇಟೆಡ್ ಎಪಿಲೆಪ್ಸಿ ಸಿಂಡ್ರೋಮ್ಸ್ ಅಂತ ಕೆಲವಿದ್ದಾವೆ. ಅದನ್ನು ಬಿಟ್ಬಿಟ್ಟು ಮೆಜಾರಿಟಿ ಆಫ್ ದಿ ಸಿಂಪಲ್ ಫೆಬ್ರೈಲ್ ಸೀಜರ್ಸಲ್ಲಿ ಏಜ್ ನಾರ್ಮಲ್ ಇರುತ್ತೆ. ಸೊ ಹಾಗಾಗಿ ಫೆಬ್ರೈಲ್ ಸೀಜರ್ಸ್ ಬೇರೆ, ಎಪಿಲೆಪ್ಸಿ ಬೇರೆ. ಇನ್ನೊಬ್ರು, ಬೀಯಿಂಗ್ ಇನ್ಫೆಕ್ಟೆಡ್ ವಿತ್ ಎ ಕೋವಿಡ್ ಇನ್ಕ್ರೀಸಸ್ ದಿ ಸೀಜರ್ಸ್ ಅಟ್ಯಾಕ್ ಅಂತ ಕೇಳಿದ್ರೆ, ನಾನು ಅದಕ್ಕೆ ಈಗ ನಾನು ಆಲ್ರೆಡಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸೊ ಕೋವಿಡ್ ಇದೆ ಅಂತ ರೀಸನ್ಗೆ ಸೀಜರ್ಸ್ ಆಗೋದಿಲ್ಲ. ಬಟ್ ಏನಪ್ಪ ಅಂದ್ರೆ ಕೋವಿಡ್ ಇಂದ ಜ್ವರ ಬಂದರೆ ಅಥವಾ ಮೆದುಳು ಜ್ವರ ಆದರೆ ಅಥವಾ ಫಿಟ್ಸ್ ಮೆಡಿಸಿನಲ್ಲಿ ಏನಾರು ವೇರಿಯೇಷನ್, ಕೋವಿಡ್ ತಗೊಳ್ಳೋ ಮೆಡಿಸಿನಿಂದ ಫಿಟ್ಸ್ ಮೆಡಿಸಿನಲ್ಲಿ ಏನಾರು ಇಂಟ್ರಾಕ್ಷನ್ಸ್ ಏನಾರು ಆದರೆ ಕೆಲವು ಟೈಮ್ ಬರ್ಬೋದು. ಇನ್ನೊಬ್ರು ಕ್ವಶನ್ ಕೇಳಿದ್ದಾರೆ, ಎಪಿಲೆಪ್ಸಿ ಕ್ಯಾನ್ ಕಾಸ್ ಎನಿ ಸೈಕ್ಯಾಟ್ರಿಕ್ ಆರ್ ಅದರ್ ಡಿಸಾರ್ಡರ್. ಈ ಕ್ವಶನಿಂಗ್ ಆಲ್ರೆಡಿ ಆನ್ಸರ್ ಮಾಡಾಗಿದೆ. ಸೊ ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ ಇನ್ನೊಂದು ಕ್ವಶನ್ನು, ಸರ್ ಇಫ್ ದ ಪೇಷಂಟ್ ಇಸ್ ಆಲ್ಕೋಹಾಲಿಕ್ ಅಂಡ್ ಸೀಜರ್ ಅಟ್ಯಾಕ್ಸ್ ಆರ್ ಕಮಿಂಗ್, ವಾಟ್ ಶುಡ್ ಕೇರ್ ಗಿವರ್ಸ್ ಟೇಕ್ ಅಂತ ಇದೆ. ಅಂದರೆ ಆಲ್ಕೋಹಾಲಿಕ್ ಇರೋ ಪೇಷಂಟ್ಸು ಗೆ ಸೀಜರ್ಸ್ ಬಂದರೆ ಏನು ಮಾಡ್ಬೋದು, ಅಥವಾ ಸೀಜರ್ಸ್ ಇರೋ ಪೇಷಂಟ್ಸ್ ಆಲ್ಕೋಹಾಲಿಕ್ ಅಡ್ಯಾಕ್ಟ್ ಆದರೆ ಏನು ಮಾಡ್ಬೋದು ಅಂತೇಳಿ. ಸೊ ಒಂದು ಇದಕ್ಕೆ ಬೆಸ್ಟ್ ಆನ್ಸರ್ ಅಂತ ಹೇಳಿದರೆ ಆಲ್ಕೋಹಾಲನ್ನು ಸ್ಟಾಪ್ ಮಾಡೋಂಥದ್ದು. ಸೊ ಅದು ಸಾಧ್ಯವಾಗದಲ್ಲೇ ಇದ್ದರೆ ಮೆಡಿಸಿನನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ದಾರೆ, ಮೈ ಬ್ರದರ್ ಡಾಟರ್ ಹ್ಯಾಡ್ ಐಡೆಂಟಿಕಲ್ ಮೂಮೆಂಟ್ಸ್ ಆಫ್ ಫಿಂಗರ್ಸ್ ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಆಲ್ಸೋ, ಪ್ಲೀಸ್ ಸಜೆಸ್ಟ್ ಯುವರ್ ವ್ಯೂಸ್. ಸೊ ಇದು ಕ್ವಶನ್ಸ್ ಅಷ್ಟು ಸ್ವಲ್ಪ ಇನ್ಕಂಪ್ಲೀಟ್ ಇದೆ. ಸೊ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನೀವೇನು ಅದು ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರೋ ನೀವು ಅದನ್ನು ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ನಿಮ್ಮ ಯಾರು ನಿಮ್ಮ ಡಾಕ್ಟರ್ಸ್ ಯಾರಿದ್ದಾರೋ ಅವ್ರ ಹತ್ರ ಕನ್ಸಲ್ಟ್ ಮಾಡಿ. ಸೊ I hope I answered almost all questions. ಸೊ ಇವತ್ತು ಇಷ್ಟೊಂದು ಹೇಳ್ಬಿಟ್ಟು ನಿಮಗೆ ಇನ್ನೂ ಏನಾದರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಅಥವಾ ಇನ್ನೂ ಏನಾದರೂ ತಿಳ್ಕೋಬೇಕು ಅಂತಿದ್ದರೆ ನೀವು ನನ್ನನ್ನು ಧೀಮಹಿ ಮಕ್ಕಳ ನರರೋಗ ಮತ್ತು ವಿಕಸನ ಕೇಂದ್ರ ಶಿವಮೊಗ್ಗದಲ್ಲಿ ಸಂಪರ್ಕಿಸಬಹುದು. ನಮ್ಮ ಇದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 8095977767. ಮತ್ತೊಂದು ಸರಿ ಹೇಳ್ತೀನಿ, 8095977767. Thank you.